ದಿನಾಂಕ 16/2/26ರಂದು ನನ್ನ ಮಗನಾದ ಬಿ ಸುದೀಪನು ಕಾರ್ಕಳದ ಬಂಗ್ಲೆಗುಡ್ಡೆ ನಿವಾಸಿ ಸೌಮ್ಯ ಎಂಬ ಹುಡುಗಿಯನ್ನು ರಿಜಿಸ್ಟರ್ ಆಗಿದ್ದೇನೆ ಅಂತ ಹೇಳಿ ಬೇರೆಯವರ ಮುಖಾಂತರ ನಮಗೆ ತಿಳಿದು ಬಂತು. ಆದರೆ ಇದು ತಡವಾಗಿ ತಿಳಿದು ಬಂದಿರೋ ವಿಷಯ. 17/3/26ರಂದು ನಮ್ಮ ಮನೆಗೆ ಬಂದು ನೆಲ್ಯಾಡಿಪೇಟೆಯಲ್ಲಿರುವ ಸಂತ ಜಾರ್ಜ್ ಹೈಸ್ಕೂಲಿನ ಪಕ್ಕ ಸೌಮ್ಯ ತನ್ನ ಆಕ್ಟಿವದಲ್ಲಿ ಬಂದು ಗಲಾಟೆ ಮಾಡಿರುತ್ತಾಳೆ. ನನ್ನ ಮಗ ಮತ್ತು ನನ್ನ ಹೆಂಡತಿಯು ಕಾರಿನಲ್ಲಿ ಬೆಳ್ತಂಗಡಿಗೆ ಅವರ ತಂದೆಯ ಮನೆಗೆ ಪೂಜೆಗೆ ಹೋಗುವ ಸಂದರ್ಭದಲ್ಲಿ ಇವಳು ಅಡ್ಡ ಕಟ್ಟಿ ಇಲ್ಲದ ಸಲ್ಲದ ಆರೋಪ ಮಾಡಿ ಅವ್ಯಾಚ ಶಬ್ದಗಳಿಂದ ನಿಂದಿಸಿ ಕೊಲೆ ಬೆದರಿಕೆಯನ್ನು ಕೂಡ ಒಡ್ಡಿದ್ದಾಳೆ. ಅಲ್ಲದೆ ಇದಕ್ಕೆ ಯಾರೊಬ್ಬರು ಪೊಲೀಸ್ನವರಿಗೆ ತಿಳಿಸಿ ಪೊಲೀಸ್ನವರು ಕೂಡ ಅಲ್ಲಿ ಸ್ಥಳಕ್ಕೆ ಬಂದಿದ್ದಾರೆ. ಅದರ ಬಗ್ಗೆ ನಮ್ಮ ಹತ್ರ ಮಾಹಿತಿ ಇದೆ. ಒಂದು ವೇಳೆ ನಿಮಗೆ ಮಾಹಿತಿ ಬೇಕಾದಲ್ಲಿ ನೆಲ್ಯಾಡಿಯ ಸಂತ ಜಾರ್ಜ್ ಶಾಲೆಯ ಸಿಸಿ ಕ್ಯಾಮರಾ ಅಥವಾ ಅದರ ಅಕ್ಕಪಕ್ಕದಲ್ಲಿ ಸಿಸಿ ಕ್ಯಾಮರಾವನ್ನು ನೀವು ಪರಿಶೀಲಿಸಿದರೆ ನಿಮಗೆ ಎಲ್ಲಾ ವಿಚಾರಗಳು ಗೊತ್ತಾಗ್ತದೆ. ಎರಡನೇದಾಗಿ ನನ್ನ ಮಗ 17ನೇ ತಾರೀಕಿಗೆ ಅವನು ನನ್ನ ಹೆಂಡತಿ ಜೊತೆಯಲ್ಲೇ ಹೋಗಿದ್ದು. ಆದರೆ ಇವಳು ಟಾರ್ಚರ್ ಸಿಕ್ಕಾಪಟ್ಟೆ ಕೊಟ್ಟು 17ರಂದೇ ಅವಳು ವಿಷಪಾಯಸ ಆಹಾರದಲ್ಲಿ ಸೇರಿಸಿದಳೆ ಅಂತ ನಮ್ಮ ಅನುಮಾನ. ಮತ್ತು ಈಗ ಏನಂತ ಹೇಳಿದ್ರೆ ಇವಳು 21ರಂದು ತಾರೀಕಿಗೆ ಆಸ್ಪತ್ರೆಗೆ ಸೇರಿಸಿದೆ, ಗಜರಿ ಆಸ್ಪತ್ರೆ ಕಾರ್ಕಳಕ್ಕೆ. ಆ ಕಾರ್ಕಳಕ್ಕೆ ಆಸ್ಪತ್ರೆಗೆ ಸೇರಿಸಿದ ವಿಚಾರವನ್ನು ನಮಗೆ ತಿಳಿಸಿಲ್ಲ. 22ನೇ ತಾರೀಕಿಗೆ ನನ್ನ ಅಕ್ಕನ ಮಗನಿಗೆ ತಿಳಿಸಿದಾಳೆ. ಏನಂತ ಹೇಳಿದ್ರೆ ಗಜರಿ ಆಸ್ಪತ್ರೆಗೆ ಡೆಂಗಿ ಜ್ವರದ ಬಾಬ್ತು ನಾವು ಆಸ್ಪತ್ರೆಗೆ ಸೇರಿಸಿದ್ದೇವೆ ಅಂತ ಹೇಳಿ ಮತ್ತೆ ಯಾವುದೇ ವಿಚಾರವನ್ನು ನಾವು ತಿಳಿಸಿಲ್ಲ. 22ನೇ ತಾರೀಕಿಗೆ ನಾನು, ನನ್ನ ಪತ್ನಿ ಮತ್ತೆ ನನ್ನ ಅಕ್ಕನ ಮಗನ ಪತ್ನಿ 4 ಜನ ಸೇರಿ ಹೋದಾಗ ಇವರು ನಮ್ಮ ಹತ್ರ ಯಾರೋ ಮಾತಿಲ್ಲ. ಆಸ್ಪತ್ರೆಯಲ್ಲಿ ನನ್ನ ಮಗ ಸೌಮ್ಯಳ ತಾಯಿ, ಸೌಮ್ಯಳ ತಂದೆ, ಸೌಮ್ಯಳ ತಮ್ಮ ಇದ್ರು, ಇಷ್ಟು ಜನ. ಆಮೇಲೆ ಸ್ವಲ್ಪ ಒಂದು 10 ನಿಮಿಷದ ನಂತರ ಸುದೀಪನನ್ನು ಸೌಮ್ಯಳ ತಾಯಿ, ಸೌಮ್ಯಳ ತಮ್ಮ ಬೇರೆ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರು. ನಮ್ಮ ಹತ್ರ ಮಾತಾಡಕ್ಕೆ ಅವಕಾಶ ಕೊಟ್ಟಿರಲಿಲ್ಲ. ಇದಕ್ಕೂ ಬೇಕಾದ್ರೆ ಅಲ್ಲಿಯ ಸಿಸಿ ಕ್ಯಾಮರಾವನ್ನು ಪರಿಶೀಲಿಸಬಹುದು. ಆಮೇಲೆ ನಮಗೆ 22ನೇ ರಾತ್ರಿ ಸಾಧಾರಣ ಒಂದು 12 ಗಂಟೆ ನಂತರ ನನ್ನ ಅಕ್ಕನ ಮಗನಿಗೆ ವಾಪಸ್ ಕಾಲ್ ಮಾಡಿ ಹೀಗೆ ಅವನಿಗೆ ಚಿಕಿತ್ಸೆ ಇಲ್ಲಿ ಆಗೋದಿಲ್ಲ, ಒಂದು ಉಡುಪಿ ಕರ್ಕೊಂಡು ಹೋಗ್ಬೇಕು, ಇಲ್ಲದ್ರೆ ಮಂಗಳೂರು ದೇರಗಟ್ಟೆ ಕರ್ಕೊಂಡು ಹೋಗಿ ಅಂತ ಹೇಳಿದ್ರಂತೆ. ಆವಾಗ ನಾನು ಒಂದು ಹೇಳಿದೆ, ಯಾಕಂದ್ರೆ ನಮಗೆ ರಿಜಿಸ್ಟರ್ ಆಗಿದ್ದಂತೂ ಬಿಲ್ಕುಲ್ ನಮಗೆ ಗೊತ್ತಿಲ್ಲ. ಆಗ ನಾವು ಸಡನ್ ಆಗಿ ನಾವು ಏಕಾಗಿ ಕರ್ಕೊಂಡು ಹೋಗಿದ್ರೆ ನಮಗೆ ಸಮಸ್ಯೆ ಆಗ್ಬಹುದು. ಅದಕ್ಕೆ ಅವರನ್ನು ಬರ್ಕೊಡ್ಲಿ, ಏನಂತ ಹೇಳಿದ್ರೆ ಬೇರೆ ಆಸ್ಪತ್ರೆಗೆ ಕರ್ಕೊಂಡು ಹೋಗೋದಕ್ಕೆ ನಮ್ಮ ಏನು ಅಭ್ಯಂತರ ಇರೋದಿಲ್ಲ, ಒಂದು ಸೆಂಟೆನ್ಸ್ ಬರ್ಕೊಡ್ಲಿ, ನಾವು ಎಲ್ಲಿ ಬೇಕಾದ್ರೆ ಕರ್ಕೊಂಡು ಹೋಗ್ಬೋದು. ಮತ್ತೆ ಮಾರನೇ ದಿವಸ ನನ್ನ ಇನ್ನೊಬ್ಬ ಅಕ್ಕನ ಮಗ ಫೋನ್ ಮಾಡಿದ್ದಾನೆ ಸುದೀಪ್ನ ಮೊಬೈಲ್ಗೆ ಫೋನ್ ಮಾಡುವಾಗ ಯಾರೋ ಮಾತಾಡಿದ್ದಾರೆ. ಸುದೀಪ್ಗೆ ಸ್ವಲ್ಪ ಹುಷಾರಿರಲಿಲ್ಲ. ಯಾರೋ ಮಾತಾಡಿ ಈಗ ಖಜಾರಿ ಆಸ್ಪತ್ರೆ ಇಲ್ಲ, ಉಡುಪಿ ಆದರ್ಶ ಆಸ್ಪತ್ರೆಯಲ್ಲಿ ನಾವು ಸೇರಿಸಿದ್ದೇವೆ ಅಂತ. ನಾವು ಆಸ್ಪತ್ರೆಗೆ ಹೋದಾಗ ಅಲ್ಲಿ ಚಿಂತಾಜನಕ ಸ್ಥಿತಿಯಲ್ಲಿ ಇತ್ತು ಸ್ವಲ್ಪ. ಆಮೇಲೆ ಸ್ವಲ್ಪ ಔಷಧಿ ಎಲ್ಲ ನಾವು ಹೋದ್ಮೇಲೆ ಅವನಿಗೆ ಪ್ಲಾಸ್ಮಾ ಥೆರಪಿ ಅದೆಲ್ಲ ಮಾಡಿದ್ದು ನಾವು ಹೋದ್ಮೇಲೆ. ಆಮೇಲೆ ನಮಗೆ ಅಲ್ಲಿ ಪ್ರವೇಶ ಮಾಡಕ್ಕೆ ಅಂತ ಸ್ವಲ್ಪ, ಯಾಕಂದ್ರೆ ಇವಳು ಜೊತೆ ಇದಲ್ಲ, ನಮ್ಮನ್ನು ಯಾವುದಕ್ಕೂ ಬಿಡ್ತಾ ಇಲ್ಲ ಅಲ್ಲಿ, ಯಾವುದೇ ವಿಚಾರಕ್ಕೆ ಇವಳದೇ ಎಲ್ಲ ಇತ್ತು. ಆಮೇಲೆ ಸಾಧಾರಣ ನಾವು ಎಲ್ಲ ಡಾಕ್ಟರ್ ಹತ್ರ ರಿಕ್ವೆಸ್ಟ್ ಮಾಡಿ ನಮ್ಮನ್ನು ಬಿಟ್ಟಿದ್ರು ಮತ್ತೆ ಒಳಗಡೆ. ಅದಾದ ನಂತರ ಒಂದು 3 ಗಂಟೆ ಹೊತ್ತಿಗೆ ಪೊಲೀಸ್ನವ್ರು ಬಂದು 2 ಸಾರಿ ಸ್ಟೇಟ್ಮೆಂಟ್ ತಗೊಂಡ್ರು. ಖಜಾರಿ ಆಸ್ಪತ್ರೆಯಲ್ಲಿ ಬಂದಾಗ ಪೊಲೀಸ್ನವ್ರು ಫಸ್ಟ್ ತಗೋಬೇಕಿತ್ತು, ಅಲ್ಲಿನೂ ತಗೊಂಡಿಲ್ಲ. ಈಗ ನಿನ್ನೆ ಸುದ್ದಿವಾಹಿನಿಯರಿಗೆ ಇದೇ ಸೌಮ್ಯ ಇದು ಕೊಡ್ತಾರೆ ಸ್ಟೇಟ್ಮೆಂಟ್. ಏನಂತ ಹೇಳಿದ್ರೆ 16ನೇ ತಾರೀಕಿಗೆ ಸುದೀಪ್ ಬೆಳ್ತಂಗಡಿಯಲ್ಲಿ ಪಾಯ್ಸನ್ ತಗೊಂಡಿದ್ದಾನೆ. 19ನೇ ತಾರೀಕು ದಿವಸ ಅವನಿಗೆ ವಿಷ ಪಾಯ್ಸನ್ ಆಗಿದೆ. 21ನೇ ತಾರೀಕಿಗೆ ಡೆಂಗಿ ಜ್ವರ ಬಂದಿದೆ. ಅವಳು ನಿನ್ನೆ ಕೊಟ್ಟ ಸ್ಟೇಟ್ಮೆಂಟ್ ಅಲ್ಲಿ ಅದು ಉಂಟು, ನೀವು ಪರಿಶೀಲಿಸಬಹುದು, ಗೊತ್ತಾಯ್ತಲ್ಲ. ಹಾಗಾದ್ರೆ 16ನೇ ತಾರೀಕಿಗೆ ಇಲ್ಲಿಗೆ ಅದು ಪಾಯ್ಸನ್ ಆಗಿದೆ ಅಂತ ಹೇಳಿದ್ರೆ 21ನೇ ತಾರೀಕಿಗೆ ಫುಡ್ ಪಾಯ್ಸನ್, 19ನೇ ತಾರೀಕು ಫುಡ್ ಪಾಯ್ಸನ್ ಆಗೋದು ಹೇಗೆ? 21ನೇ ತಾರೀಕಿಗೆ ಇವಳಿಗೆ ಡೆಂಗಿ ಜ್ವರ ಬರೋದು ಹೇಗೆ ಇವನಿಗೆ? ಹಾಗಾದ್ರೆ ಇವಳಿಗೆ ಮೊದಲೇ ಗೊತ್ತಿತ್ತಲ್ಲ ಹಾಗಾದ್ರೆ ಎಲ್ಲ ವಿಚಾರಗಳು. ಯಾವ್ದು ನಿನ್ನ ಪ್ರೆಸ್ ಮೀಟ್ ಅಲ್ಲಿ ಇದು ಉಂಟು ಪಾಯಿಂಟ್ ಅಲ್ಲಿ ಅವಳೇ ಹೇಳಿದ್ದಲ್ಲ, ನಾವು ಹೇಳಿದ್ದಲ್ಲ. ಆಮೇಲೆ ಇನ್ನೇನಂತ ಹೇಳಿದ್ರೆ ಇದಾಯ್ತು, ಅಲ್ಲಿ ನಾವು ಆದರ್ಶ ಆಸ್ಪತ್ರೆಗೆ ಹೋದೆವು. ಅಲ್ಲಿಂದ ಬಿಡು 3:30 ಗಂಟೆ ನಂತರ ಅಲ್ಲಿ ಸಿಸಿ ಕ್ಯಾಮರಾದಲ್ಲಿ ಅದು ಸಿಗ್ತದೆ. 3:30 ಗಂಟೆ ನಂತರ ಸೌಮ್ಯಳ ತಮ್ಮ, ಸೌಮ್ಯಳ ತಂದೆ ಅಲ್ಲಿಂದ ಪರಾರಿಯಾಗಿದ್ದಾರೆ. ಆವಾಗ ನಾನೊಬ್ಬ ತಂದೆಯಾಗಿ ಏನ್ ಮಾಡ್ಬೇಕು? ಸುದೀಪ್ನಿಗೆ ಚಿಕಿತ್ಸೆ ಕೊಡಿಸ್ಬೇಕಾ ಬೇಡವಾ? ನೀವೆಲ್ಲ ತಿಳಿದವರು. ಹಾಗಾಗಿ ನಾವು ಡಾಕ್ಟರ್ ಎಲ್ಲ ಏನ್ ಮಾಡಿದ್ರು, ನಮ್ಮ ಹತ್ರ ಇರೋದು 50%. ಆಗ್ಲೇ ಲಿವರ್ಗೆ ಡ್ಯಾಮೇಜ್ ಆಗ್ತಾ ಬರ್ತಾ ಉಂಟು, ನೀವು ಮಂಗಳೂರಿಗೆ ಇದಕ್ಕೆ ಕರ್ಕೊಂಡು ಹೋಗಿ ಅಂದ್ರು. ನಮ್ಮ ಮಾನವೀಯತೆಯಿಂದಾಗಿ ಮತ್ತು ನನ್ನ ಮಗ ಎಂಬ ದೃಷ್ಟಿಯಿಂದ ನಾನು ಕರ್ಕೊಂಡು ಹೋಗಿ 100% ಸತ್ಯ. ಮಂಗಳೂರು ಕೊಡೆಯಲ್ಬೈಲ್ನಲ್ಲಿರುವ ಏಣಪೈ ಹಾಸ್ಪಿಟಲ್ ಸೇರಿಸಿದೆ. ಡಾಕ್ಟರ್ ಹತ್ರ ಒಂದು ಮಾತು ಹೇಳಿದೆ, ಖರ್ಚನ್ನು ನಾವು ನೋಡ್ತೇವೆ, ಆ ಟ್ರೀಟ್ಮೆಂಟ್ ನೀವು ಮಾಡಿ, ಅದರ ಬಗ್ಗೆ ಯೋಚನೆ ಮಾಡಬೇಡಿ ಅಂತ. ಅದಕ್ಕೆ ನಾವು ಖರ್ಚು ಮಾಡಿದ್ವು. ಅವ್ರು ಹೇಳಿದ್ರು, ನೀವೆಲ್ಲೇ ಕರ್ಕೊಂಡೋಗಿ, ಲಿವರ್ಗೆ ಡ್ಯಾಮೇಜ್ ಆದ್ಮೇಲೆ ಏನು ಮಾಡೋಕ್ಕಾಗೋದಿಲ್ಲ. ಇದು 5-6 ದಿವಸ ಆಗಿದೆ. ಇನ್ನೇನಂತಂದ್ರೆ 17/3ರಂದು ಇವಳು ಮತ್ತು ಇವಳು ಹೋಗುವಾಗ ಇವಳಿಗೆ ಆ ಸೌಮ್ಯವನ್ನು ಎಳೆದು ಹಾಕಿ ಕಾರ್ನ ಮುಂದ್ಗಡೆ ಕೂತಿದ್ರು ಇವ್ರು ಇಬ್ಬರೇ ಹೋಗುವಾಗ.
ಆಗ ಇವ್ರು ಹಿಂದೆ ಕೂರಿಸಿ ಏನೆಲ್ಲ ಇದು ಮಾಡಿದ್ದಾರೆ. ಅದಕ್ಕೆ ಇದು ಉಂಟು, ಯಾವುದು CC ಕ್ಯಾಮರಾದಲ್ಲಿ ಎಲ್ಲ ಉಂಟದು. ಪೊಲೀಸ್ನವರಲ್ಲಿ ಬಂದಿದ್ದು, ಕೆಲವರು ವಾಟ್ಸಪ್ ಮಾಡಿದ್ದು, ನಮ್ಮ ಮನೆಯಲ್ಲಿ ಪಕ್ಕದವರ ಹತ್ರ ಇವ್ರು ಬಂದು ಇದು ಮಾಡಿದ್ದು, ಒಂದು 10 ರೂಪಾಯಿ ಒಂದು ಕಡೆ ಗೂಗಲ್ ಪೇ ಮಾಡಿದ್ದಾರೆ ನೀರಿನ ಬಾಟ್ಲಿ ಅಪೋಸೆಟ್ಟಿ ಅಂತೇಳಿ. ಎಲ್ಲಾ ತರದ ನಮಗೆ ಹಿಂಸೆ ಕೊಟ್ಟಿದ್ದಲ್ಲ ಅವಳು. ಮತ್ತು ಮದುವೆ ವಿಚಾರದಲ್ಲಿ ಫಸ್ಟ್ ಒಬ್ಬನ ಮದುವೆ ಆಗಿದ್ದಾರೆ, ಡೈವರ್ಸ್ ಆಗಿದೆ. ಎರಡನೇ ಸಂಜಯ್ ಕುಮಾರ್ ಅಂತ ಇರಬೇಕು, ಅವನ ಮೇಲೆ ಇವಳು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಪೊಲೀಸ್ ಸ್ಟೇಷನ್ ಇದಲ್ಲಿ ಸರ್, ಪಾಂಡವೇಶ್ವರ ಪೊಲೀಸ್ ಸ್ಟೇಷನ್ ಅಂತಲ್ಲಿ. ಹೀಗೆ ಅವರ ತಂದೆ ತಾಯಿ ನನಗೆ ಚಿನ್ನ ಎಲ್ಲ ನಮ್ದು ದೋಚಿದ್ರು, ಏನೆಲ್ಲ ಹಿಂಸೆ ಕೊಟ್ಟಿದ್ದಾರೆ ಅಂತ ಅದು ಕೋರ್ಟ್ ನಡೀತಾ ಇತ್ತು. ಮೊನ್ನೆ ಜನವರಿ 14, 26ಕ್ಕೆ ಜಡ್ಜ್ಮೆಂಟ್ ಆಗಿದೆ ಅದು. ಆದ್ರೆ ಡೈವರ್ಸ್ ಆಗಿಲ್ಲ ಇನ್ನು ಅದರಲ್ಲಿ. ಮತ್ತೆ ಇವರು ಈಗ ಬಂದಿದ್ದಾರೆ, ಇವರು ಅವರು ಕಡೆಯವರು ಯಾರು ಸೌಮ್ಯ ನೊಂದವರು ಇವರು. ಇನ್ನು ಸುಮಾರು ಜನರಿಗೆ ಇವರಿಗೆ ತೊಂದರೆ ಆಗಿದೆ. ನಮ್ಮಂತೂ ಒಂದು ಜೀವ ಹೋಗಿದೆ, ಅದಕ್ಕೆ ಹೋದ ಜೀವ ಮತ್ತೆ ಬರುವುದೇ ಇಲ್ಲ ಯಾವುದೇ ಕಾರಣಕ್ಕೂ. ಆದ್ರೆ ನಮ್ಮಂತ ತಂದೆ ತಾಯಿಗೆ ಇನ್ನು ಯಾವುದೇ ಕಾರಣದಿಂದ ಅವಳಿಗೆ ಅನ್ಯಾಯ ಆಗಬಾರ್ದು ಅಂತೇಳಿ ನಿಮ್ಮ ಹತ್ರ ಕೈ ಮುಗಿದು ಕೇಳ್ತೇನೆ. ನಿಮಗೂ ಮಾನವೀಯತೆ ಇದೆ, ನಮಗೂ ಮಾನವೀಯತೆ ಇದೆ. ಇವತ್ತಿದ್ದ ಮನುಷ್ಯ ನಾಳೆ ಇರುವುದಿಲ್ಲ. ಆದ್ರೆ ಸೌಮ್ಯಲಂತ ಹುಡುಗಿ ಇನ್ನು ಮುಂದೆ ಯಾರವಳ ಅನಿ ಟ್ರಾಫಿಕ್ ಗ್ಯಾಂಗ್ ಅಲ್ಲಿ ಸಿಕ್ಕಾಕೊಂಡು ಒದ್ದಾಡುವಂತ ಪರಿಸ್ಥಿತಿ ಯಾರಿಗೂ ಬರಬಾರ್ದು, ಯಾವ ಜೀವಿಗೂ ಬರಬಾರ್ದಾಗೆ ನೀವೆಲ್ಲ ಇದಕ್ಕೆ ಸಹಕರಿಸಬೇಕು. ನನ್ನ ಮಗನಿಗೆ ಆ ಫೋಟೋ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ, ಮೊಬೈಲ್ CC ಕ್ಯಾಮರಾದಲ್ಲಿ ನೋಡಿ ಅವನು ಎಂತ ಇದರಲ್ಲಿದ್ದ. ಅವನ ಅವತ್ತು ಇವಳು ಬೈಯುವಾಗ ಅವನ ಕಣ್ಣ ನೀರು ಹಾಕಿದನ್ನು ನೋಡಿ ನೀವು. ಎಂತ ಇದ್ದವರಿಗೂ ಇವಳಿಗೆ ಗಾಲ್ಬ್ಲಾಡರ್ ಅಂತ ಹೇಳಿದ್ರೆ ಪಿತ್ತಕೋಶದ ಕಲ್ಲಿನ ಆಪರೇಷನ್ ಆಗಿದೆ, ಇವಳಿಗೂ ಇದು ಮಾಡಿ ಎಳೆದು ಹಾಕಿದ್ದಾಳೆ. ಆ ರಿಪೋರ್ಟ್ ನೋಡಿ, ಒಂದು ನೋಡಿ ಇಷ್ಟು ದಪ್ಪ ಇದೆ ತಂದೆ ಇವೆಲ್ಲ. ಅದನ್ನು ನೋಡಿದ್ರೆ ನಿಮಗೆ ಅರ್ಥ ಆಗ್ತದೆ ಇವಳ ಪರಿಸ್ಥಿತಿ ಹೇಗೆ ಅಂತ. ಆದ್ರೂ ಮಾನವ ಅವನು ರಿಕ್ವೆಸ್ಟ್ ಮಾಡಿದಂತೆ ಯಾರ ಸೌಮ್ಯನ ತಂದೆ ತಾಯಿ ಹತ್ರ, ಒಂದು ನನ್ನನ್ನು ಬಿಟ್ಬಿಡಿ, ಒಂದು ಸರಿ ಬಿಟ್ಬಿಡಿ, ನಾನು ಬಂದು ಮಾತಾಡುವ ಅಂತ. ಆದ್ರೂ ಇವ್ರು ಬಿಟ್ಟಿಲ್ಲ. ಆಮೇಲೆ ನಾವು ಇಲ್ಲಿ ಪೊಲೀಸ್ ಕಂಪ್ಲೇಂಟ್ ಮಾತ್ರ ನಾವು ಕೊಡೋದು ಸ್ವಲ್ಪ ಲೇಟ್ ಆಗಿದೆ. ಯಾಕಾಗಿದೆ ಅಂತಾರೆ, ಇವಳು ಹೇಳಿದ್ರು ನನಗೆ ತೊಂದರೆ ಆಗ್ತಿದೆ, ಬೇಡ ನನಗೆ ಒಂದು ಮರ್ಯಾದೆಯಲ್ಲಿದೆ. ಇವಳಿಗೆ ನನಗೆ ಮದುವೆಯಾಗಿ 32 ವರ್ಷ ಆಯ್ತು. ಈ 32 ವರ್ಷದಲ್ಲಿ ಇವಳು ಪೊಲೀಸ್ ಮೆಟ್ಲು ಹತ್ತಿಲ್ಲ, ತಾಲೂಕಾಸು ಮೆಟ್ಲು ಹತ್ತಿಲ್ಲ, ಯಾವುದೇ ಇದಕ್ಕೆ ಹೋಗಿಲ್ಲ, ಗೊತ್ತಾಯ್ತಲ್ಲ. ಹಾಗೆ ಇವಳು ಸ್ವಲ್ಪ ಮರ್ಯಾದೆಗೆ ಅಂಜಿದ್ಲು. ಹಾಗೆ ನಾನು ಸ್ವಲ್ಪ ಹಿಂದೆಟ್ಟು ಹೊಡೆದಿದ್ದು ಹೌದು, ಸ್ವಲ್ಪ ತಡವಾಗಿ ನಾವು ಕಂಪ್ಲೇಂಟ್ ಕೊಟ್ಟಿದ್ವಿ. 26ನೇ ತಾರೀಕಿಗೆ ಕಾರ್ಕಳ ನಗರದಲ್ಲಿ ನಾವು ಕೊಟ್ಟಿದ್ದು ಹೌದು. ಆದ್ರೆ ಇವತ್ತು ನೋಡಿ ನಮಗೆ ಆದಂತ ಅನ್ಯಾಯ. ಮೊನ್ನೆ 29 ತಾರೀಕು ಬೆಳಿಗ್ಗೆ 3:09 ಅವನು ತಿರುವುದ. ಇದು ಚಿಂತಾಜನಕ ಪರಿಸ್ಥಿತಿ. ಅವ್ರು ಸರಿಯಾಗಿ ಬಂದಿಲ್ಲ. ಆಮೇಲೆ ಇನ್ನೊಂದು ದೊಡ್ಡ ವಿಶೇಷ ಏನಂತ ಹೇಳಿದ್ರೆ, ಇವನ ಮೊಬೈಲ್ ಅನ್ನು ಅವಳೇ ಇಟ್ಕೊಂಡಿದ್ರೆ ಎಲ್ಲ ಹೆಂಗಸರಿಗೆ ಎಲ್ಲ ಅವರಿಗೆ ಇವ್ರಿಗೆ ಏನೆಲ್ಲ ಮೆಸೇಜ್ ಮಾಡ್ತಿದ್ದಾರೆ. ಪೊಲೀಸ್ನವರು ಅದನ್ನು ಯೂಸ್ ಮಾಡಿಲ್ಲ, ಇವಳು ಕೊಟ್ಟಿಲ್ಲ, ಏನು ಮಾಡಿ ನಮಗೆ ಹೇಗೆ ತೊಗೊಳಕ್ ಆಗ್ತದ? ಇವಳು ಏನಂತ ಹೇಳಿದ್ರೆ ರಿಜಿಸ್ಟರ್ ಮ್ಯಾರೇಜ್ ಆಗಿದೆ ಅಂತ ಸುಮ್ಮನೆ ನಡಗಟ್ಲೆ. ಇವಳಿಗೆ ಕೋರ್ಟ್ಗೆ ಆಕ್ಚುಲಿ ಸಬ್ ರಿಜಿಸ್ಟರ್ ಆಫೀಸ್ಗೆ ಮೊದಲಾಗಿದ್ದು ವಿಚಾರ ಹೇಳಿಲ್ಲ, ಬೇರೆ ಮದುವೆ ಆಗಿದೆ ಅಂತ. ನಾವು ಮೊಬೈಲ್ ತಗೊಳಕ್ ಆಗ್ತದ? ಇವಳ ಹತ್ರ ಉಂಟು, ಕಾರಿನ ಕೀ ಇವಳ ಹತ್ರ ಉಂಟು ಎಲ್ಲ. ಈಗ ಯಾರನ್ನು ಸೀಸ್ ಮಾಡೋದಿಲ್ಲ, ನಾಳೆ ಹೆಚ್ಚು ಕಮ್ಮಿ ಆದ್ರೆ ಯಾರು ಜವಾಬ್ದಾರಿ ಅದಕ್ಕೆ? ಎಲ್ಲ ನೋಡಿ ಕೋಮ ಸ್ಥಿತಿಯಲ್ಲಿ ಇದ್ದಾಗ ಯಾರ್ಯಾರಿಗೆ ಎಂತೆಂತ ಮೆಸೇಜ್ ಮಾಡಿದಲ್ಲ ಇವಳು. ಈಗ ಯಾರೇ ಆಗಲಿ ಒಂದು ಮಾನವೀಯತೆ ಇರಬೇಕು. ಹಣ ಆಗ್ತದೆ, ಇವತ್ತು ಇರ್ತದೆ, ನಾಳೆ ಹೋಗ್ತದೆ. ಆದ್ರೆ ಈ ತರದ ಒಂದು ದುಷ್ಕೃತ್ಯ ಎಸಗಬಾರ್ದು ಯಾರಿಗೇ ಆಗಲಿ, ಯಾರಿಗೂ ಅದನ್ನು ನೋವಾಗಬಾರ್ದು. ಅದಕ್ಕೆ ನೀವು ಮಾಧ್ಯಮ ಮಿತ್ರರು, ನಿಮಗೆಲ್ಲ ಗೊತ್ತಿದೆ, ಅದಕ್ಕೆ ಸರಿಯಾದ ಒಂದು ಅವಳಿಗೆ ಶಿಕ್ಷೆ ಆಗುವಾಗೆ ಮತ್ತು ಸೂಕ್ತ ಒಂದು ಕಾನೂನು ಕ್ರಮ ಆಗುವಾಗೆ ಸರ್ಕಾರದಿಂದ ಒಂದು ನನ್ನ ಲೆಕ್ಕದಲ್ಲಿ SIT ತನಿಖೆ ಲೆಕ್ಕ ಮುಖ್ಯ. ಆದ್ರೂ ಇದಕ್ಕೆ CBI ಅಥವಾ NIA ಕೊಟ್ಟರೆ ಇವೆಲ್ಲ ಅನ್ಯ ಟ್ರಾಫಿಕ್ ಗ್ಯಾಂಗ್ ಫುಲ್ ಹೋರಾಟ ಬರ್ತವೆ. ಇದು ಬರೀ ನಮ್ಮ ಕರ್ನಾಟಕ ಜಾಗದಲ್ಲಿ ಆಗ್ತದ ಅಥವಾ ಕೇರಳದ ಆಗ್ತದ ಅಂತ ನಮಗೆ ಗೊತ್ತಿಲ್ಲ. ಯಾವುದು ಅಂತೂ ಸುಮಾರು ಜನ ಅಮಾಯಕರು ಬಲಿಯಾಗಿದ್ದಾರೆ. ಅಮಾಯಕರಿಗೆ ಬಾಯಿ ಬಿಡ್ತಾ ಇಲ್ಲ, ಎದುರ್ತಾರೆ ಇವಳ ಗ್ಯಾಂಗ್ಗೆ ಎದುರಿ. ಹಾಸ್ಪಿಟಲ್ ಅಲ್ಲಿ ಇರುವಾಗ ಮಾತಾಡಿ ಅನ್ಸಾರಿ, ನನಗೆ ಭಯಂಕರ ಟಾರ್ಚರ್ ಆಗ್ತಿದೆ, ನನ್ನ ದುಡ್ಡು ಮತ್ತು ಚಿನ್ನವನ್ನು ಅವ್ರು ತಗೊಂಡಿದ್ದಾಳೆ, ಮಾತಾಡಕ್ಕೆ ಗೊತ್ತಿಲ್ಲ, ಬೇರೆಯವ್ರ ಎದುರಿಸ್ತಾಳೆ, ಹೀಗೆ ಅಂತ ನನ್ನ ಮಾತಾಡಿದಾರೆ ಸರ್. ಅವನಿಗೆ ಹೇಳಿದ್ದು ಏನ್ ಗೊತ್ತಾ, ನನಗೆ ಟಾರ್ಚರ್ ಸಿಕ್ಕಾಪಟ್ಟೆ ಇದೆ, ನನಗೆ ಎಲ್ಲ ಫುಡ್ಡಲ್ಲಿ ಏನೋ ಕೊಟ್ಟಿದ್ದಂತ ಅನುಮಾನ ಇದೆ, ನಾನು ಅವ್ರು ಕೊಟ್ಟಿದ್ದನ್ನೆಲ್ಲ ತಗೊಳ್ಳೋದಿದ್ದಲ್ಲಿ ಟಾರ್ಚರ್ ಕೊಡ್ತಿದ್ಲು, ಬೇರೆ ಹತ್ರ ಬೆದರ್ಸ್ತಾನೆ ಅಂತ ಹೇಳಿದ್ಲು, ನಿಮ್ಮ ವೀಕ್ನೆಸ್ ಇದೆ, ಅದು ಇದೆ, ಇದು ಅಂತ ಬಯಲು ಮಾಡ್ತಾನೆ ಅಂತ ಹೇಳಿದ್ಲು, ಏನೆಲ್ಲ ನನಗೆ ಇದು ಮಾಡ್ತಾ ಎದುರಿಸ್ತಿದ್ದಲ್ಲ ಅಂತ ಹೇಳಿದಾನೆ ಸರ್. 16ನೇ ತಾರೀಕಿಗೆ ಮಾರ್ಚ್ 16ನೇ ತಾರೀಕಿಗೆ ಇರಬೇಕು. ಅವ್ರು ನಮ್ಮ ಮನೆಗೆ ಬಂದಿದ್ರು. ಮನೆಗೆ ಬಂದಾಗ ಅವರ ಮನೆಯಲ್ಲಿ ಕೋಲ ಉಂಟು. ಏಪ್ರಿಲ್ ನಂತರ ನಾವು ಏನೋ ತೀರ್ಮಾನ ಮಾಡಿದ್ರೆ ನವೆಂಬರ್ಗೆ ಎಲ್ಲ ಎಂಗೇಜ್ಮೆಂಟ್ ಇಟ್ಕೊಳ್ಳೋಣ ಅಂತ ಎಲ್ಲ ಅವ್ರು ಹೇಳಿದ್ರು. ಆಮೇಲೆ ನಾನು ಇವನ ಹತ್ರ ಒಂದು ಮಾತು ಹೇಳಿದೆ, ಮದುವೆ ವಿಚಾರ. ಈ ಮದುವೆ ವಿಚಾರದಲ್ಲಿ ನಾವು ಯಾವಾಗಲೂ ಅವಸರ ಮಾಡಬಾರ್ದು. 4 ಜನರ ಹತ್ರ ವಿಚಾರಿಸ್ಬೇಕು. ಒನ್ ಡೇ ಕ್ರಿಕೆಟ್ ಆಡೋದಲ್ಲ, ಎಲ್ಲರ ಹತ್ರ ನಾವು ಸೇರಿಸಿ ಒಂದು ವಿಚಾರಿಸ್ಬಿಟ್ಟು ನಿನ್ನ ಆಗ್ಬೇಕು ಅಂತಲೇ ಅಲ್ಲ, ಆಗ್ಬಾರ್ದು ಅಂತಲೇ ಅಲ್ಲ ಅಂತ ಹುಡುಗಿಯ ಮಾಹಿತಿ ನಮಗೆ ಈಗಿನ ಕಾಲದಲ್ಲಿ ಬೇಕೇ ಬೇಕು ಅಂತ ಹೇಳಿದೆ. ಹಾಗೆ ಅವನ ಆಯ್ತು ಅಂತ ಹೇಳಿದ. ಯಾವುದು ಮತ್ತೊಂದು ಏನಂತ ಹೇಳಿದ್ರೆ, ಇವಳ ಹತ್ರ ಹೇಳಿದಂತೆ ಅಪ್ಪ ಹೇಳೋದ್ರಲ್ಲಿ ಸತ್ಯ ಇದೆ, ಸುಳ್ಳಲ್ಲ ಅಂತ ಹೇಳಿದಂತೆ. ಮತ್ತೆ ನಾವು ಮತ್ತೆ ಇನ್ನು ವಿಚಾರಕ್ಕೆ ಹೋಗಿಲ್ಲ. 17-16ಕ್ಕೆ ಮಾತಾಡಿದ. ಹೀಗೆ 17ನೇ ದಿವಸ ಪುತ್ರಲ್ಲಿ ಹೋಗಿ ಸಬ್ರಿಸ್ಟ್ ಮದುವೆ ಆಗಿದ್ದಾರಂತೆ. ನಿನ್ನೆ ಅವಳ ಸ್ಟೇಟ್ಮೆಂಟ್ ಇದೆ, ಇದನ್ನು ನೀವು ನೋಡಿದ್ರೆ ಗೊತ್ತಾಗ್ತದೆ ನಿಮಗೆ. 16ನೇ ತಾರೀಕಿಗೆ ಪಾಯ್ಸನ್ ತಗೊಂಡಿದ್ದಾನೆ ಬೆಳ್ತಂಗಡಿಯಲ್ಲಿ, 19ನೇ ತಾರೀಕಿಗೆ ಫುಡ್ ಪಾಯ್ಸನ್ ಆಗಿದೆ,
21ನೇ ತಾರೀಕಿಗೆ ಡೆಂಗಿ ಜ್ವರ ಬಂದಿದೆ ಅಂತ. ಅದು ಒಂದರಲ್ಲಿ ನಿಮಗೆ ಅದು ಕರೆಕ್ಟ್ ಅವಳು ಸ್ಟೇಟ್ಮೆಂಟ್ ಕೊಟ್ಟು ನೋಡಿದ್ರೆ ನಿಮಗೆ ಗೊತ್ತಾಗ್ತಾ ಅವಳಿಗೆ ಸುಳ್ಳು ಎಷ್ಟಿದೆ ಅಂತ. ಅದಕ್ಕೆ ನಿಮ್ಮೆಲ್ಲರ ಹತ್ರ ಕೈ ಮುಗಿದು ಕೇಳಿದಷ್ಟೇ ಒಂದು CBI ಅಥವಾ NIA ಕೊಡುವಂತ ಒಂದು ವ್ಯವಸ್ಥೆ ಮಾಡಿಕೊಡಿ ಅಂತ ಹೇಳಿ ನಿಮ್ಮೆಲ್ಲರ ಹತ್ರ ನಾವು ಕೈ ಮುಗಿದು ಕೇಳ್ತೇವೆ. ಅವಳು ಕಾಲು ಇಳಿಲಿಕ್ಕೆ ಹೋಗ್ತಾಳೆ ಪೇಟೆಯಲ್ಲಿ ನಡು ರಸ್ತೆಯಲ್ಲಿ, ಆದ್ರೂ ಅವಳು ಕೇಳುದಿಲ್ಲ. ಅವಳ ಅಪ್ಪನ ಕಾಲ್ ಬರ್ತದೆ, ಅದನ್ನು ಮಾತಾಡ್ತಾಳೆ. ಇವ ಮಾತಾಡ್ತಾನೆ, ಒಮ್ಮೆ ಹೇಳಿ ಕಾಲು ಹತ್ಲಿ ಅಂತ ಹೇಳ್ತಾನೆ. ಆದ್ರೆ ಎಷ್ಟು ರಿಕ್ವೆಸ್ಟ್ ಮಾಡಿದ್ರು ಅವನು ಕೇಳ್ಕೊಳ್ಳುದಿಲ್ಲ. ಅವಳು ರಂಪಟನೆ ಅವಳಿಗೆ ಆಗ್ತದೆ, ನಾನು ಸಾಯ್ತೇನೆ ಅಂತ ಹೇಳಿ ಬಂದಿದ್ದೀನಿ ಅಂತ ಅವನಿಗೂ ಬೆದರಿಕೆ ಆಗ್ತಾಳೆ ಅವಳು. ಅಲ್ಲಿಂದ ಸಹ ನನ್ನನ್ನು ಅರ್ಧದಲ್ಲೇ ಬಿಟ್ಟು ಅವನ ಕರ್ಕೊಂಡು ಹೋಗಿದ್ದಾಳೆ ಬೆಳ್ತಂಗಡಿಯಲ್ಲಿ. ನಾನು ರಾತ್ರಿ ಅದು ಸಹ ಅವನಿಗೆ ಅದು ತುಂಬಾ ಬೇಜಾರು. ಹೇಳಿದ ನನ್ನ ಮರ್ಯಾದೆ ತೆಗ್ದಿಯಲ್ಲ, ಇಲ್ಲಿ ನನ್ನ ಅಮ್ಮನನ್ನ ಅರ್ಧದಲ್ಲಿ ಬಿಟ್ಟು ಹೋಗ್ತೀಯಲ್ಲ ನೀನು ಹೇಳ್ತಾನೆ ಅವಳಲ್ಲಿ. ಆದ್ರೆ ಅವಳು ಏನಾದ್ರೂ ಮಾತಾಡುದಿಲ್ಲ, ಅವಳು ಮಾತಾಡ್ಕೊಂಡು ಹೋಗ್ತಾಳೆ. ಅಷ್ಟು ಚಿತ್ರಹಿಂಸೆ ಅವನಿಗೆ ಕೊಟ್ಟಿದ್ದಾಳೆ. 1 ಗಂಟೆಯಲ್ಲಿ ನಾನು ನೋಡಿದೆ ಇದು ದೃಶ್ಯ. CC ಕ್ಯಾಮರಾ ನೆಲ್ಯಾಡಿ ಸೈಟ್ ಹತ್ರ ಅದು ಪರಿಶೀಲಿಸಿದ್ರೆ ಎಲ್ಲ ಗೊತ್ತಾಗ್ತದೆ. ಅದ್ರಲ್ಲಿ ಉಂಟು ಅವಳು ಅಲ್ಲಿ ಆಸ್ಪಾಸಲ್ಲಿ ಸುಮಾರು CC ಕ್ಯಾಮರಾ ಉಂಟಲ್ಲಿ ರಂಪಾಟ ಮಾಡೋದು ಉಂಟು. 17 ಮೂರಕ್ಕೆ ಆಗಿತ್ತು. 17 ಮೂರಕ್ಕೆ ಅವತ್ತೇ ತುಂಬಾ ಅಂದ್ರೆ ತುಂಬಾ ಅವಳ ಮೈಯಲ್ಲಿ ಬೇಬರ್ತಿತ್ತು. ನಾನು ಕೇಳಿದೆ ಏನ್ ಮಗನೇ ಅಂತ. ಏನಿಲ್ಲ ಅಂತ ಹೇಳ್ತಾನೆ ಅವನು. ಅಲ್ಲಿಂದ ಸಹ ಏನಿಲ್ಲ ಮುಖ ನೋಡಿ, ಇಲ್ಲಿ ನಮ್ಮ ಹತ್ರ ಫೋಟೋ ಇದೆ ಆ ದಿವಸ ಹಾಗೆ ಬಾಕಿ ಫೋಟೋ ನೋಡಿ ಅವತ್ತು ನೋಡಿ ನೋಡಿದ ವಿಚಾರ ನನಗೆ. ಮತ್ತೆ ಅವಳ ಮನೆಯಲ್ಲಿ ಎಷ್ಟು ಮೊಬೈಲ್ ಕೊಡ್ತೀವಿ ನನಗೆ ಗೊತ್ತಿಲ್ಲ ವಿಷಯ. ಹೇಳುದಿಷ್ಟೇ, ಈ ತರ ಯಾರಿಗೂ ಅಪ್ಪ ಅಮ್ಮನಿಗೂ ಆಗ್ಬಾರ್ದು ಮಕ್ಕಳೇ. ಅದರ ನೋವು ಅಪ್ಪ ಅಮ್ಮನಿಗೆ ಗೊತ್ತು ಈ ತರ ಆದ್ರೆ ಮಕ್ಕಳು